ನಮಸ್ಕಾರ ವಿದ್ಯಾರ್ಥಿಗಳೇ, ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಇವ್ಯಾಲ್ಯೂಷನ್ ಕಾರ್ಯದ ಬಗ್ಗೆ ಆಗಲಿ, ಒಂದು ರಿಸಲ್ಟ್ನ ಒಂದು ವಿಷಯದ ಬಗ್ಗೆ ಆಗಲಿ, ಹಾಗೂ ಇವ್ಯಾಲ್ಯೂಷನ್ ಕಾರ್ಯವನ್ನು ಯಾವ ರೀತಿಯಾಗಿ ಮಾಡ್ತಾರೆ, ಟಫ್ ಆಗಿ ಮಾಡ್ತಾರಾ ಒಂದು ಈಸಿಯಾಗಿ ಮಾಡ್ತಾರೆ, ಇದರ ಬಗ್ಗೆ ಕಂಪ್ಲೀಟ್ ಮಾಡಿ ತಿಳಿಸ್ಕೊಡ್ತಾ ಬರ್ತೇನೆ. ವಿಡಿಯೋನ ಕೊಂದರೆಗೂ ನೋಡಿ. ನಮ್ಮ ಚಾನಲ್ಗೆ ಮೊದಲನೇ ಬಾರಿ ವಿಸಿಟ್ ಮಾಡ್ತಿರುವಂತಹ ಎಲ್ಲ ವಿದ್ಯಾರ್ಥಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಹೆಚ್ಚಿನದಾಗಿ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ಗೆ ಹೆಚ್ಚಿನದಾಗಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. ವಿದ್ಯಾರ್ಥಿಗಳ ಸೆಕೆಂಡ್ PUC 2024ನೇ ಮೊದಲನೇ ವಾರ್ಷಿಕ ಪರೀಕ್ಷೆಯ ಎಕ್ಸಾಮ್ಗಳು ಎಂಡ್ ಆಗಿವೆ. ಆದರೆ ಇವ್ಯಾಲ್ಯೂಷನ್ ಕಾರ್ಯ ಇನ್ನೇನು ಕೆಲವು ದಿನಗಳಲ್ಲೇ ಸ್ಟಾರ್ಟ್ ಆಗುತ್ತೆ. ಆದರೆ ಹಲವಾರು ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ಹಾಗೂ ಹಿಸ್ಟ್ರಿ ಹಲವು ಒಂದು ಕಷ್ಟಕರ ವಿಷಯಗಳಿಗೆ ಗ್ರೇಸ್ ಮಾರ್ಕ್ಸನ್ನು ನೀಡಿಲ್ಲ, ಅದೊಂದು ಬ್ಯಾಡ್ ನ್ಯೂಸ್ ಇದೆ. ಆದರೆ ಆ ಒಂದು ವಿಷಯಕ್ಕೆ ಇವ್ಯಾಲ್ಯೂಷನ್ ಕಾರ್ಯವನ್ನು ಲಿಬರಲ್ ಆಗಿ ನಡೆಸ್ತಾರೆ. ಅಂತ ಅಂದರೆ ಹೆಚ್ಚು ಸ್ಟ್ರಿಕ್ ಆಗಿ ನಡೆಯುವುದಿಲ್ಲ. ನೀವು ಬರೆದಿರುವಂತಹ ಒಂದು ಪ್ರಶ್ನೆಗೆ ಅಥವಾ ಉತ್ತರಕ್ಕೆ, ನೀವು ಬರೆದಿರುವಂಥ ಉತ್ತರಕ್ಕೆ ಇಷ್ಟು ಮಾರ್ಕ್ಸನ್ನು ನೀಡಬೇಕು, ಅಷ್ಟು ಮಾರ್ಕ್ಸನ್ನು ನೀಡ್ತಾರೆ. ಆದರೆ ಎಲ್ಲರನ್ನು ಹೆಚ್ಚಿನದಾಗಿ ಫೇಲ್ ಮಾಡುವಂತಹ ಒಂದು ದೃಷ್ಟಿಯಿಂದ ಯಾರು ಕೂಡ ಇವ್ಯಾಲ್ಯೂಷನ್ ಮಾಡೋದಿಲ್ಲ. ಆದರೆ ಅದರಲ್ಲಿ ಫಿಸಿಕ್ಸ್ ಹಾಗೂ ಹಿಸ್ಟ್ರಿ ಒಂದು ವಿಷಯಗಳು ಲಿಬರಲ್ ಆಗಿ ಆಗ್ತವೆ. ಯಾಕಂತಂದರೆ ಅದರಲ್ಲಿ ಕಷ್ಟಕರ ಆಗಿರುವಂತಹ ಪ್ರಶ್ನೆಗಳು ಇರುತ್ತೆ ಅಂತ ಇದ್ದಿತ್ತು ಅಂತ ತಜ್ಞರಿಂದಿರುವಂಥ ಮಾಹಿತಿಯಾಗಿದೆ. ಆದರೆ ಗ್ರೇಸ್ ಮಾರ್ಕ್ಸ್ ನೀಡಿಲ್ಲ, ಅದೊಂದು ಗೊತ್ತಿರುವಂಥ ವಿಚಾರ. ರಿಸಲ್ಟ್ನ ವಿಚಾರಕ್ಕೆ ಬರೋದಾದರೆ ಏಪ್ರಿಲ್ 10 ಅಥವಾ ಏಪ್ರಿಲ್ 22ನೇ ತಾರೀಕಿನೊಳಗೆ ನೋಡಬೇಕು. ಅದು 2 ದಿವಸಗಳಲ್ಲಿ ಸಿಗಬಹುದು. ಇನ್ನು ಈಸಿ ಆರ್ ಟಫ್ ಅಂತ ನಿಮಗೆ ಇವ್ಯಾಲ್ಯೂಷನ್ ಕಾರ್ಯ 75 ಕೇಂದ್ರಗಳನ್ನು ಹೆಚ್ಚಿನದಾಗಿ ಮಾಡಿರುವಂಥದ್ದು. ಈಗ ಇವ್ಯಾಲ್ಯೂಷನ್ ಮಾಡಲಿಕ್ಕೆ 70 ಹೋದ ವರ್ಷಕ್ಕೆ ಹೋಲಿಸಿದರೆ 75 ಮೌಲ್ಯಮಾಪನ ಕೇಂದ್ರವನ್ನು ಏರಿಸಿರುವಂಥದ್ದು. ಏನೂ ತೊಂದರೆ ಇಲ್ಲ, ಎಲ್ಲರೂ ಪಾಸ್ ಆಗ್ತೀರಾ. ಇನ್ನೇನಾದರೂ ಪಾಸಿಂಗ್ ಮಾರ್ಕ್ಸ್ನ ಬಗ್ಗೆ ಹಲವಾರು ವಿದ್ಯಾರ್ಥಿಗಳಿಗೆ ಡೌಟ್ ಇದೆ, ಅದರ ಬಗ್ಗೆ ವಿಡಿಯೋ ಮಾಡ್ತೇನೆ. ಎಷ್ಟು ಮಾರ್ಕ್ಸನ್ನು ತೆಗೆದುಕೊಳ್ಳಬೇಕು, ಹೇಗೆ ತೆಗೆದುಕೊಳ್ಬೇಕು ಅಂತ. ಇದು ಒಂದು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ನಮ್ಮ ಚಾನಲ್ಗೆ ಮೊದಲ ಬಾರಿ ವಿಸಿಟ್ ಮಾಡ್ತಾ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಭಯಪಡುವಂಥ ಅವಶ್ಯಕತೆ ಇಲ್ಲ. ಫಿಸಿಕ್ಸ್ ಹಾಗೂ ಹಿಸ್ಟ್ರಿ ವಿಷಯಗಳಿಗೆ ಒಂದು ಲಿಬರಲ್ ಆಗಿ ಒಂದು ವ್ಯಾಲ್ಯೂಷನ್ ನೀಡುತ್ತೆ ಅಂತ ಮಾಹಿತಿ ಇರುವಂಥದ್ದು. ಹೆಚ್ಚಿನದಾಗಿ ಲೈಕ್ಸ್ ನೀಡಿ ಅಂತ ಹೇಳ್ತಾ ಜೈ ಹಿಂದ್, ಒಂದೇ ಮಾತರಂ.